ಯವ್ವ ಈಚೆ ಕಡೆ ಏನ್ ಸುಳಿ ಆಯ್ತದೆ. ಇವು ಸೊತ್ತಾದ್ರೂನುವೆ 11 ಗಂಟೆ ಆದ್ರೂನುವೆ ಸುಳಿ ಸುಳಿ ಸುಳಿ. ಯಪ್ಪ 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 ಏನ್ ಸುಳಿ ಆಯ್ತದೆ. ಏನವ ಸಸೆ ಪ್ರೇಮ ಪೊದ್ದಿ ಯಾರನೊಬ್ರು ಒಂದ್ ಲೋಟ ನೀರ್ ತಕೊಂಡ್ಬಿಟ್ಟು ಬರ್ರಿ. ಅಯ್ಯಯ್ಯಪ್ಪ ಈ ಸುಳಿಗೆ ಅಯ್ಯಯ್ಯಪ್ಪ ಆಯ್ತಿಲ್ಲ ಕಣಪ್ಪು ಆಯ್ತಿಲ್ಲ. ಬಿಸ್ನೀರ್ ಕಾಯಿಸ್ಕೊಂಡ್ಬಿಟ್ ಬಾ. ಇದು ಯಾರ್ದು ಸದ್ದೆ ಇಲ್ಲ. ಪದ್ದು ಪದ್ದು ಪ್ರೇಮ ಏಕೆ ಹೀಗಾಯ್ತು ನಾನು ಕಾಣೇನೋ, ಬಾವ ಮನೆಯಿಂದ ಯಾಕೆ ಹೋದರೋ, ಆ ಪಾರಕ್ಕನ ಮನೆಯಲ್ಲಿ ಅದೇನಿದೆಯೋ, ಟೆನ್ಷನ್ ಜೀವನದಲ್ಲಿ ತೇಲಿ ಓದೇನು ನಾನು ಈ ದಿನ. ಯವ್ವ ಮನಿಯಾಳಿ ನೀರ್ ತಗೊಂಡ್ಬಿಟ್ ಬಾರೆ ಅಂತ ಹೇಳಿದ್ರೆ ಇದೇನ್ಲೆ ನಿನ್ ಕತ್ತೆ ರಾಗ? ಯಾರು ಹೇಳಿದ್ರೆ ನಿನ್ಗೆ ಏನೇನೋ ಹೇಳು ಅಂತ ಹೇಳ್ಬಿಟ್ಟು ಬತ್ತಾ 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 ರಾಯರ್ ಕುದ್ರೆ ಕತ್ತೆ ಆಯ್ತಂತೆ. ಇವಳು ನೋಡು ಹಾಡು ಹೇಳಕ್ ಶುರು ಮಾಡ್ಕೊಬಿಟ್ಲಿ ಇವಳು ಆಗ್ಲೇ ನಿನ್ಯ ಹಾಡು ಹೇಳಕ್ಕೆ. ಯಾಕ್ಲೆ ಹಿಂಗ ಹಾಡು ಹೇಳ್ತಿದ್ದೀಗೆ? ಅತ್ತೆ ಬಾವ ಪಾರಕ್ಕನ್ ಮನೆಗೆ ಹೋಗ್ಬಿಟ್ಟವ್ರೆ ಅತ್ತೆ. ನನಗ್ ಬೇಜಾರಾಗಕ್ಕಿಲ್ವಾ ಅತ್ತೆ? ಪಾಯಸ ಮಾಡಿದ್ದೆ ಕಣತ್ತೆ ಮನೆಯಾಗೆ. ಎಲ್ರೂ ಜೊತೆ ಕುಂತ್ಕೊಂಡು ನಮ್ಮ ಮನೆಯಲ್ಲಿ ದಿನವೂ ಮಿನಗೋ ಚೈತ್ರವೇ ಅಂತ ಹಾಡು ಹೇಳ್ಕೊಂಡು ತಿನ್ನನಿ ಅಂತ ಹೇಳ್ಬಿಟ್ಟು, ಆದ್ರೆ ನನ್ನ ಬಾಯಿಂದ ಇಂಥ ಹಾಡು ಬರಂಗ ಆಗ್ಬಿಡ್ತಲ್ಲ ಅತ್ತೆ. ಅದ್ ಹೆಂಗತ್ತೆ ನನ್ನ ಕೈಲಿ ಬಾವನ್ನ ಪಾರಕ್ಕನ್ ಮನೆ ಕೆಲ್ಸದವನ್ನಾಗ್ಬಿಟ್ಟು ನೋಡಕ್ ನಂಗೆ ಆಯ್ತಿಲ್ಲ ಕಣತ್ತೆ, ಆಯ್ತಿಲ್ಲ. ಲೇ ನನ್ನ ಮಗ ಯಾಕೆ ಹೋಗ್ಬಿಟ್ಟು ಅವ್ರ ಮನೆಯ ಕೆಲಸ ಮಾಡ್ಕೊಂಡು ಬಿದ್ದಿರ್ತಾನೆ? ಏನ್ ತಲ್ಗಿಲೆ ಕೆಟ್ಬಿಟ್ಟೈತ ನಿನ್ಗೆ? ಏನೇನೋ ಮಾತಾಡ್ತಾಳೆ ಇವಳು. ಹೋಗು ಬಿಸ್ನೀರ್ ಕಾಯಿಸ್ಕೊಂಡ್ಬಿಟ್ಟು ಬಾ ಹೋಗು. ಅತ್ತೆ ಕೇಳಿಸ್ಕೊಳ್ಳಿ ಅತ್ತೆ, ಇಲ್ಲಿ ನಮ್ಮ ಅಕ್ಕ ಅವಳಲ್ಲತ್ತೆ ಪ್ರೇಮಕ್ಕ. 50,000 ರೂಪಾಯಿ ಪಾರಕ್ಕಂತ ಸಾಲ ಇಸ್ಕೊಂಡ್ಬಿಟ್ಟು ಬಂದೈತಲ್ಲ. ಅದಕ್ಕೆ ಪಾರಕ್ಕಂಗೆ ನಾನೇನಾರ ಸಾಲ ತೀರಿಸ್ತಿಲ್ಲ ಅಂದ್ರೆ ನನ್ನ ಗಂಡನ್ನ ಕರ್ಕೊಂಡೋಗ್ಬಿಟ್ಟು ಮನೆ ಕೆಲ್ಸಕ್ಕೆ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಅಗ್ರಿಮೆಂಟ್ ಆಗಿ ಬರೆದು ಕೊಟ್ಟಿತ್ತಂತೆ. ಅದಕ್ಕೆ ಆ ಅಕ್ಕಯ್ಯ ಬಂದ್ಬಿಟ್ಟು ಪಾರಕ್ಕಯ್ಯ ಅನ್ಯಾಯವಾಗಿ ಬಾವನ್ನ ಎಳ್ಕೊಂಡು ಹೊಂಟೋಗ್ಬಿಟ್ಟು ಅವ್ರ ಮನೆ ಕೆಲ್ಸಕ್ಕೆ ಮಾಡಿಕೊಂಡ್ಬಿಟ್ಟೈತೆ ಕಣತ್ತೆ, ಕೆಲ್ಸಕ್ಕೆ ಮಾಡಿಕೊಂಡ್ಬಿಟ್ಟೈತೆ. ನನ್ನ ಕೈಯಲ್ಲಿ ಬೇಜಾರಾಯ್ತೈತೆ ಕಣತ್ತೆ, ಬೇಜಾರಾಯ್ತೈತೆ. ಏನೇ ಹೇಳ್ತಿದೀಗ? ನನ್ನ ಮಗುನ ಪಾರಕ್ಕೆ ಕರ್ಕೊಂಡು ಹೋಗ್ಬಿಟ್ಟವಳ ಮನೆ ಕೆಲ್ಸಕ್ಕೆ ಇಕ್ಕಳಕ್ಕೆ. ಅತ್ತೆ ಈ ಪ್ರೇಮಕ್ ಮಾಡಿರೋ ಕೆಲ್ಸಕ್ಕೆ ಪಾಪ ಕಣತ್ತೆ, ಏನು ಹೊರಿದಿರ ಅಂತ ನಮ್ ಬಾವ ಕೆಲಸ ಮಾಡ್ತಾ ಇತ್ತು ಹೋಗ್ಬಿಟ್ಟು ಪಾರಕ್ಕವ್ರ ಮನೆಯಾಗೆ. ನಂಗೆ ದೇವ್ರಾಣೆ ಶಾನೇ ಬೇಜಾರಾಯ್ತೈತೆ ಕಣತ್ತೆ. ನಮ್ ಬಾವಂಗಿಂತ ಗತಿ ಬರಬಾರ್ದಾಗಿತ್ತು. ಎಂತ ಒಳ್ಳೆಯವರು, ನನ್ನ ಗಂಡಂಗಿನ ಭಾವನೇ ಒಳ್ಳೆಯವರು. ನನಗೆ ಗೊತ್ತು ಅತ್ತೆ, ಇಂಥ ಕೆಲಸ ಮಾಡಬಾರ್ದಾಗಿತ್ತು ಪ್ರೇಮಕ್ಕ. ಬೇಕಾದ್ರೆ ನನ್ನನ್ನು ಮನೆ ಕೆಲಸ ಕಳಿಸಿದ್ರು ಹೋಯ್ತಿದ್ದೆ ಕಣತ್ತೆ ನಾನು. ಆದ್ರೆ ಬಾವನ್ ಕಳಿಸಿರೋದಕ್ಕೆ ಭಾಳ ನೋವಾಯ್ತೈತೆ ಕಣತ್ತೆ. ನೀವೇನು, ನಿಮ್ಮ ಘನತೆ ಏನು, ನಿಮ್ಮ ಗಾಂಭೀರ್ಯ ಏನು ಅಂತ ನಿಮ್ಮಂತ ಮನೆಗೆ ಹುಟ್ಟಿರೋ ಮಗ ಹೋಗಿ ಆ ಪಾರಕ್ಕನ್ ಮನೆಯ ಕೆಲಸ ಮಾಡಬೇಕು ಅಂದ್ರೆ ಛೇ ಯಪ್ಪ ಸಹಿಸಕ್ಕಾಯ್ತಿಲ್ಲ ಕಣತ್ತೆ. ನಂಗೆ ಗಂಟ್ಲಾಗ ನನಗೆ ನೀರು ಇಳಿತಾ ಇಲ್ಲ ಕಣತ್ತೆ. ನಿಮ್ಮ ಗಂಟ್ಲಾಗಿ ಎಲ್ಲಿಂದ ನೀರು ಇಳಿತಾವೆ ಹೇಳಿ? ಅದಕ್ಕೆ ನೀರು ತಕೊಂಬಿಟ್ಟು ಬರಲಿಲ್ಲ. ನನ್ನ ಮಗ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬಿಟ್ಟವನ. ಪ್ರೇಮ ಲೇ ಮನೆಯಾಳಿ ಪ್ರೇಮಿ ಬಾರೆ. ಜಿಂತತ್ತ ಚಿತ್ತ ಚಿತ್ತ ಜಿಂತತ್ತ ಜಿಂತತ್ತ ಚಿತ್ತ ಚಿತ್ತ ಜಿಂತತ್ತ. ಎಲ್ಲೇ ನನ್ನ ಮಗ ಎಲ್ಲೇ? ಅತ್ತೆ ಅದು ಅತ್ತೆ ಅದು ಏನೇ ಮನಿಯಾಳಿ, ನನ್ನ ಮಕ್ಕಳನ್ನ ಊಟ ತಿಂದಿದ್ರು ಪರವಾಗಿಲ್ಲ ಮನೆಯಾಗೆ ಕಂಡೋರ್ ಮನೆಗೆ ಹೋಗ್ಬಿಟ್ಟು ಕ್ಯಾಮೆ ಮಾಡಬಾರ್ದು. ನನ್ನ ಮಕ್ಕಳು ಹಂಗು ಬೆಳೆಸಿದೀನಿ ನನ್ನ ಮಕ್ಕಳನ್ನ. ಗೊತ್ತಾ ನಿನ್ಗೆ? ನನ್ನ ಮಕ್ಕಳು ಹೆಂಗಿರ್ಬೇಕು ಅಂತ ಹೇಳಿದ್ರೆ ಹಿಂಗೇ ಇರಬೇಕು ಅಂತ ಹೇಳ್ಬಿಟ್ಟು ನನ್ನ ಮಕ್ಕಳನ್ನ ಒಬ್ರು ಮನೆಗೆ ಒಂದ್ ದಿನಕ್ಕೆ ಅನ್ನಕ್ಕೆ ಕಳ್ಸಿಲ್ಲ, ಊಟಕ್ಕೆ ಕಳ್ಸಿಲ್ಲ, ಏನಕ್ಕೆ ಕಳ್ಸಿಲ್ಲ. ಹಂಗು ಬೆಳೆಸಿವ್ನಿ. ಊಟ ಅನ್ನ ಕಾಲಕ್ಕೆ ಪುಡಿ ಹಾಕಂತ ತಿಂದ್ರು ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಕಿತ್ತೋಗಿರ ಮನೆಯಾಳಿ. ನಿನ್ನಿಂದ ನನ್ನ ಮಗನ ಅದು ಆ ಪಾರಿ ಮನೆಯಾಗೆ ಕೆಲಸ ಕಳಿಸ್ಬಿಟ್ಟಿದ್ದೀಗ ನೀನು. ಅತ್ತೆ ಬೇಕಂತ ಮಾಡಲಿಲ್ಲ ಕಣತ್ತೆ. ಹಿಂಗೆಲ್ಲ ಆಯ್ತದೆ ಅಂತ ನನಗೂ ಗೊತ್ತಿರಲಿಲ್ಲ ಕಣತ್ತೆ. ಯಾಕೆ ಹಿಂಗಾಯ್ತೋ ಗೊತ್ತಿಲ್ಲ ಕಣತ್ತೆ. ಅತ್ತೆ ನಾನು ಬೇಕು ಅಂತ ಎಂದು ಮಾಡಿಲ್ಲ ಕಣತ್ತೆ. ಅತ್ತೆ ಅದು ನಾನು ಸಾಲ ತೀರಿಸ್ಬಿಡ್ಬೋದು ಅಂತ ಹೇಳ್ಬಿಟ್ಟು ಹೋದೆ ಕಣತ್ತೆ. ಹೋಗಿ ಅಲ್ಲಿ ನೋಡಿದ್ರೆ ಹಿಂಗೆ ಆಗೋಗ್ಬಿಡ್ತು ಕಣತ್ತೆ. ತೆಪ್ಪಾಯ್ತು ಕಣತ್ತೆ, ತೆಪ್ಪಾಯ್ತು. ಬೇಕು ಅಂತ ಹೇಳ್ಬಿಟ್ಟು ಹಿಂಗೆ ಮಾಡಲಿಲ್ಲ ಕಣತ್ತೆ. 50,000 ರೂಪಾಯಿ ಕೊಟ್ಬಿಟ್ರೆ ಆ ಪಾರಕ್ಕ ಬಿಟ್ಬಿಡ್ತದೆ ಕಣತ್ತೆ ನಿಜವಾಗೂನುವೆ. ಅತ್ತೆ ಹೆಂಗನ ಮಾಡಿ ಬುಡಿಸ್ಕೊಂಡ್ಬಿಟ್ಟು ಬರಬೇಕು ಕಣತ್ತೆ. ನಾನು ಬೇಕು ಅಂತ ಮಾಡಿಲ್ಲ ಕಣತ್ತೆ. ಆದ್ರೆ ಪಾಪ ಬಾವುನ ನೋಡಿದ್ರೆ ಹೊಟ್ಟೆಲ್ಲ ಉರಿತದ ನನ್ಗಂತನ್ವೆ. ಅಯ್ಯೋ ಅಂತ ಅನ್ನಿಸ್ತೈತೆ. ಅಯ್ಯೋ ಬಾವ ಅಲ್ಲಿ ಎಷ್ಟೆಷ್ಟು ಕಷ್ಟ ಪಡ್ತಾವ್ರೋ ಏನ್ ಕತೆಯೋ ಯಾರಿಗ್ ಗೊತ್ತು. ಬಾವಾಜಿ, ಅಯ್ಯೋ ಬಾವಾಜಿ. ಅಯ್ಯಪ್ಪ ಅತ್ತೆ. ರಿಂಗ 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 ರೇ ರಿಂಗ 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 ರೇ.
ಏನೇ ಮನಿಯಾಳಿ, ನನ್ನ ಮಗುನ ಹೂವ ಹೂವ ಬೆಳೆಸ್ದಂಗ್ ಬೆಳೆಸಿದೀನಿ. ಅನ್ಯಾಯವಾಗಿ ಅವನ್ನ ಹೆಂಗ್ ಮಾಡ್ಬಿಟ್ಟಿದೀಗ ನೀನು ಅಂತಂದ್ರೆ, ನಿನ್ನಿಂದ ನನ್ನ ಮಗ ಅಲ್ಲಿ ಹೋಗ್ಬಿಟ್ಟು ಕಷ್ಟ ಪಡ್ಬೇಕೇನೆ ಅವ್ರ ಮನಿಯಾಗೆ. ಮನಿಯಾಳಿ, ನನ್ನ ಮಗುನ್ ಏನ್ ಅನ್ಕೊಂಡ್ಬಿಟ್ಟಿದ್ಯ ನೀನು? ಆಟ ಆಡೋ ಸಾಮಾನ್ ಮಾಡ್ಕೊಂಡ್ಬಿಟ್ಟಿದ್ಯಾ ತಗೊಂಡೋಗ್ಬಿಟ್ಟು ಅಡಾಯ್ಕಕ್ಕೆ. ಕಿತ್ತೋಗಿರಲ್ಲ ನೋಡಿ. ಅತ್ತೆ ಹೊಡಿಬೇಡಿ ಅತ್ತೆ, ಅತ್ತೆ ಹೊಡಿಬೇಡಿ. ಹೆಂಗನ ಮಾಡಿ ನಿಮ್ಮ ಮಗನ್ ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ ಕಣತ್ತೆ. ಹೊಡಿಬೇಡಿ ಕಣತ್ತೆ, ಹೊಡಿಬೇಡಿ ಅತ್ತೆ. ಈ ಮನೆಗೆ ನಾನು ದೊಡ್ಡ ಸಸ್ಯ ಕಣತ್ತೆ. ಎಲ್ರ ಮುಂದೆ ನೋಡಿದ್ಬಿಟ್ರೆ ಅವಮಾನ ಆಯ್ತದೆ ಕಣತ್ತೆ. ನಿಮ್ಗೆ ನಿಮ್ಮ ಮಗನ್ ಬಿಡಿಸ್ಕೊಂಡ್ಬಿಟ್ಟು ಬರ್ಬೇಕು ತಾನೆ, ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ ಬಿಡತ್ತೆ. ಅತ್ತೆ ಹೊಡಿಬೇಡಿ. ಊರ್ ಮುಂದೆ ಎಲ್ಲ ನನ್ನ ಮಾನ ಕರಿತೀಯೇನೆ? ಆ ಕಿತ್ತೋದೊಳೆ ನನ್ನ ಮಗುನ್ ಇವಾಗ ಅಡ ಇಕ್ಕಿರೋದಕ್ಕೆ ಊರ್ ಜನ ಎಲ್ಲನೂ ಆಡಾಡ್ಕೊಂಡು ನಗ್ತಾ ಇರ್ತಾರೆ. ಹೀಗೆ ಜಯಕ್ಕನ್ನ ಮಗುನ್ನ ಪಾರಕ್ಕ ಕರ್ಕೊಂಡೋಗ್ಬಿಟ್ಟು ಮನೆ ಕೆಲ್ಸಕ್ಕೆ ಅಡ ಇಕ್ಕೊಂಡೋಳಂತೆ ಅಂದ್ರೆ ಊರಾಗ ನನ್ನ ಪ್ರೆಸ್ಟೀಜ್, ನನ್ನ ಮಾನ ಮರ್ವಾದಿ ಏನ್ ಆಗ್ಬೇಡ್ವೆ. 3 ಕಾಸು ಹರಾಜ್ ಆಗಕ್ಕಿಲ್ವೇನೆ ನನ್ನ ಮಾನ ಮರ್ವಾದಿ ಎಲ್ಲನೂ. ನನ್ನ ಮಾನ ಮರ್ಯಾದೆ ಹರಾಜ್ ಹಾಕ್ಬೇಕು ಅಂತಾನೆ ನಮ್ಮ ಮನೆಯಾಗ ಸಸಿಯಾಗಿ ಬಂದ್ಬಿಟ್ಟೇನೆ ನೀನು. ನನ್ನ ಮಗುನ ಹಾಳು ಮಾಡಕ್ಕೆ ಅಂತಾನೆ ಬಂದಿದೀಯೇನೆ. ಯವ್ವ ಅತ್ತೆ, ಅತ್ತೆ ಹೊಡಿಬೇಡಿ ಅತ್ತೆ ಪ್ಲೀಸ್. ಅತ್ತೆ ಹೊಡಿಬೇಡಿ ಅತ್ತೆ ಪ್ಲೀಸ್. ಅತ್ತೆ ಹೊಡಿಬೇಡಿ ಅತ್ತೆ, ಯವ್ವ ಹೊಡಿಬೇಡಿ ಅತ್ತೆ. ಹಿಂಗೆ ನೋವಾಯ್ತಾಯ್ತು ಕಣತ್ತೆ, ನೋವಾಯ್ತೈತೆ ಪ್ಲೀಸ್ ಅತ್ತೆ. ಹೆಂಗನ ಮಾಡ್ಕೊಂಬಿಟ್ಟು ಬಿಡಿಸ್ಕೊಂಬಿಟ್ಟು ಬರ್ತೀನಿ ಕಣತ್ತೆ. ನಾನು ಬೇಕಂತ ಮಾಡಿಲ್ಲ ಕಣತ್ತೆ, ತೆಪ್ಪಾಯ್ತು ಕಣತ್ತೆ ನಂದು. ಪ್ಲೀಸ್ ಹೊಡಿಬೇಡ ಕಣತ್ತೆ ಪ್ಲೀಸ್ ಅತ್ತೆ. ಅಲ್ಲ ಕಣ್ ಪ್ರೇಮಕ್ಕ, ಅನ್ಯಾಯವಾಗಿ ಅಷ್ಟು ಒಳ್ಳೆ ಗಂಡನ್ನ ಅಡ ಇಕ್ಬಿಟ್ಟಿದ್ಯಾ ಅಂತಂದ್ರೆ ಛೇ 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 ಛೇ. ನನಗಂತೂ ಶಾನೇ ಬೇಜಾರಾಗ್ತಾ ಇದೆ. ನನಗಂತೂ ನನಗೆ ಇಷ್ಟು ಹೊಟ್ಟೆ ಉರಿಬೇಕಾದ್ರೆ ನಮ್ಮ ಅತ್ತೆಗಿನ ಎಷ್ಟು ಹೊಟ್ಟೆ ಉರಿತಿರ್ಬೇಡ ಹೇಳು. ಅಯ್ಯಯ್ಯೋ, ನಮ್ಮ ಅತ್ತೆಗೆ ಶಾನೇನಿಯ ಹೊಟ್ಟೆ ಉರಿತೈತೆ. ನಮ್ಮ ಅತ್ತೆ ಆಗಿರೋದಕ್ಕೆ ಸುಮ್ಮನೆಲ್ಲ ಕೇಟ್ ಹಾಕ್ತಾವ್ರೆ. ನಾನಾಗಿದ್ರೆ ಜಾಡ್ಸ್ ಹಂಗೇನಿ ಎದೆ ಗೊದ್ಬಿಡ್ತಾ ಇದ್ದೆ. ಯವ್ವ ಅತ್ತೆ, ನಾನು ಏನ್ ಅಂತ ತೆಪ್ಪಾಡ್ಬಿಟ್ಟಿದೀನಿ ಅಂತ ಹೇಳ್ಬಿಟ್ಟು ಹಿಂಗ್ ಹೊಡಿತಿದ್ದೀರ ಕಣತ್ತೆ. ನಿಮಗ್ ಮಗ ಆದ್ರೆ ನನಗೂ ಗಂಡನಿನಿಯ ಅತ್ತೆ. ಆ ಪದ್ದಿ ಬೇಕು ಅಂತ ಎತ್ತಿ 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 ಕೊಡ್ತಾವಳಿ ನೀವು ನಾನು ನೋಡಿದಿ ಚೆನ್ನಾಗಿ ಅಂತ. ಅತ್ತೆ ನಾನು ಹೇಳೋದನ್ನ ಕೇಳಿ, ನಿಮ್ಮ ಮಗನ್ ಬಿಡಿಸ್ಕೊಂಡ್ಬಿಟ್ಟು ಬರೋ ಜವಾಬ್ದಾರಿ ನಂದು. ನಾನು ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ ಕಣತ್ತೆ. ನನಗೊಂದು ವಾರ ಟೈಮ್ ಕೊಡಿ ಅತ್ತೆ, ಒಂದು ವಾರ ಟೈಮ್ ಕೊಡಿ. ಒಂದು ವಾರದೊಳಗಡೆ ನಾನೇನೇ ಬಿಡಿಸ್ಕೊಂಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ ಕಣತ್ತೆ. ಪ್ಲೀಸ್ ಕಣತ್ತೆ, ಒಂದೇ ಒಂದು ವಾರ ಸಾಕು ಕಣತ್ತೆ. ಪ್ಲೀಸ್ ಕಣತ್ತೆ, 50,000 ರೂಪಾಯಿ ಅಡ್ಜಸ್ಟ್ ಮಾಡ್ಬಿಟ್ಟು ಹೆಂಗೋ ಬಿಡಿಸ್ಕೊಂಡ್ಬಿಟ್ಟು ಬರ್ತೀನಿ ಕಣತ್ತೆ. ಅಯ್ಯೋ ಪ್ರೇಮಕ್ಕ, ಹಂಗಾರೆ ಒಂದ್ ವಾರ ನಮ್ ಬಾವ ಅಲ್ಲಿ ಪಾರಕ್ಕೂರ್ ಮನೆ ಮುಸ್ರೆ ತಿಕ್ಬೇಕಾ? ಯವ್ವ ಪದ್ದೆ ಸುಮ್ಕಿರೆ. ಯವ್ವ ಅತ್ತೆ, ಅತ್ತೆ ಪ್ಲೀಸ್ ಅತ್ತೆ. ಯಾಕತ್ತೆ ಅರ್ಥ ಮಾಡ್ಕೊತಾ ಇಲ್ಲ ನೀವು? ಎಂದೂ ಹಿಂಗ್ ಹಿಡ್ಕೊಂಡು ಹೊಡೆದಿರ್ಲಿಲ್ಲ, ನೀವು ಯಾಕತ್ತೆ ಹಿಂಗ್ ಹಿಡ್ಕೊಂಡು ಹೊಡಿತಾ ಇದ್ದೀರಿ? ಅತ್ತೆ ನಾನು ಬೇಕು ಅಂತ ಮಾಡಿಲ್ಲ ಅತ್ತೆ, ಏನೋ ಮಿಸ್ಟೇಕ್ ಆಗೋಗ್ಬಿಟ್ಟೈತೆ ಕಣತ್ತೆ. ಅಲ್ಲಲೇ ಮನಿಯಾಳಿ, ನನ್ನ ಮಗು ನಡ ಇಟ್ಬಿಟ್ಟು ಬಂದಿದ್ದೀಗಲ್ಲ ಈಗ, ಊರಾಗೆಲ್ಲ ಮಾನ ಮರ್ಯಾದಿ ಹೋಗೈತಲ್ಲ. ನಿಮ್ ತಾತ್ ತಂದ್ಕೊಟ್ಟನೆ ಮಾನ ಮರ್ಯಾದಿನ, ನಿಮ್ಮ ಅಪ್ಪ ತಂದ್ಕೊಟ್ಟನೆ ಮಾನ ಮರ್ಯಾದಿನ ನನ್ಗೆ. ನಿಮ್ಮ ಮಾನ ಮರ್ಯಾದಿಗಳೆಲ್ಲವೇ ಕಳ್ಕೊಳ್ಳೋದಲ್ದೆ ನನ್ನ ಮನೆ ಮಾನ ಮರ್ಯಾದೆ ಎಲ್ಲ ಕಳಿತಾ ಇದ್ದೀರಾ. ನಿನಗೆ ಯಾವ ಬೇವರ್ಸಿ ಹೇಳಿದ್ರು ನಿನಗೆ ಬಿಸಿನೆಸ್ ಮಾಡು ಅಂತ ಹೇಳ್ಬಿಟ್ಟು ನಾನು ಹೇಳಿದ್ನಾ? ನಿಮ್ಮ ಅಪ್ಪ ಹೇಳಿದ್ನಾ? ಯಾರೇ ಹೇಳಿದ್ರು ನಿಂಗೆ ಬಿಸಿನೆಸ್ ಮಾಡು ಸಾಲ ಮಾಡ್ಬಿಟ್ಟು ಅಂತ ಹೇಳ್ಬಿಟ್ಟು? ನನ್ನ ಮಗು ಅನ್ಯಾಯವಾಗಿ ನೀನು ಕರ್ಕೊಂಡೋಗ್ಬಿಟ್ಟು ಅಡ ಇಟ್ಬಿಟ್ಟು ಬಂದಿದ್ದೀಗಲ್ಲ. ನಿನ್ನ ಗಂಡಕಿನ ಮುಂಚೆ ನನ್ನ ಮಗ. ನಾನೊಂದು ಮಾತು ಕೇಳ್ದೇನೆ, ಈಗ ಪಾರಿ ಅವ್ರ ಮಂದಾಗ ಹೋಗ್ಬಿಟ್ರೆ ಅವಳು ಸುಮ್ಕೆ ಬಿಟ್ಟೋಳೇನು? ಏನ್ ಮಾಡಕ್ಕಿಲ್ಲ, 50,000 ರೂಪಾಯಿ ಕೊಟ್ಟು ಮಾತಾಡು ಅಂತ ಹೇಳಲ್ವಾ? ನೀವು ಮಾವು ನೋಡಿದ್ರೆ ಊರಾಗಿಲ್ಲ, ನಿಮ್ಮ ಮಾವ ಎಲ್ಲೋ ಹೋಗೈತೆ. ಈ ನಿಮ್ಮ ಮಾವಂಗೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ರೆ ಟೆನ್ಷನ್ ಆಗಕ್ಕಿಲ್ವಾ ಹೇಳು? ಹೆಂಗೋ ಟ್ರಿಪ್ ಹೋಗೈತೆ ನಿಮ್ಮ ಮಾವ. ಈಗ ನಿಮ್ಮ ಮಾವ ಬರೋ ಗಂಟ ನಾವು ಕಾಯಕ್ಕಾಯ್ತದ? 50,000 ರೂಪಾಯಿ ಹೆಂಗೆ ಹೊಂದಿಸ್ತೀಗ ಇವಾಗ ನೀನು? ಮನಿಯಾಡಿ, ನನ್ನ ಮಗು ನಾಳು ಮಾಡಕ್ಕೆ ಅಂತ ನೀನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ದೀಗ ಅನ್ನಿಸ್ತದೇನೆ. ಅತ್ತೆ 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 ಪ್ಲೀಸ್ ಅತ್ತೆ, ಟೈಮ್ ಕೊಡಿ ಅತ್ತೆ, ಒಂದು 2 ದಿನ ಟೈಮ್ ಕೊಡಿ ಅತ್ತೆ. ನಾನು ದುಡ್ಡು ಅಡ್ಜಸ್ಟ್ ಮಾಡ್ತೀನಿ. ನನಗೂ ನನ್ನ ಗಂಡ ಅಲ್ಲಿರೋದು ನನಗೂ ಇಷ್ಟ ಆಯ್ತಿಲ್ಲ ಕಣತ್ತೆ. ಹೆಂಗನ ಮಾಡಿ ಅಡ್ಜಸ್ಟ್ ಮಾಡ್ಬಿಟ್ಟು ನಾನು ನಿಜವಾಗೂ ಬಿಡಿಸ್ಕೊಂಬಿಟ್ಟು ಬರ್ತೀನಿ ಕಣತ್ತೆ. ಸರಿನಾ ಅತ್ತೆ? ಪ್ಲೀಸ್ ಅತ್ತೆ, ಇದೊಂದೇ ಒಂದು ಕಿತ ಬಿಟ್ಬಿಡಿ ಕಣತ್ತೆ. ಇದೊಂದೇ ಒಂದು ದಿನನೇ ಬಿಟ್ಬಿಡಿ. ಬಿಟ್ಬಿಡಿ ಪ್ಲೀಸ್. ನನ್ನ ಮಗ ಏನಾರ ಈಚೆ ಕಡೆಗೆ ಬರಲಿಲ್ಲ ಅಂತಂದ್ರೆ ನೀನಂತೂ ಏನಾಯ್ತು ನನಗಂತೂ ಗೊತ್ತಿಲ್ಲ. ನಿನ್ನ ಕತೆ ಮುಗಿಸ್ಬಿಡ್ತೀನಿ ಇಲ್ಲೇ ನೀನಿಯ. ಹುಷಾರ್. ಏನು ಹೇಳು? ಇಲ್ಲೇ ಮುಗಿಸ್ಬಿಡ್ತೀನಿ. ನನ್ನ ಮಗುನ ಅದು ಏನು ಮಾಡ್ತೀಗೋ ಬಿಡ್ತೀಗೋ, ಮೊದ್ಲು ಹೋಗ್ಬಿಟ್ಟು ಮುರ್ವಾದಿನ ಕರ್ಕೊಂಬಿಟ್ಟು ಬರಬೇಕು ಅಷ್ಟೇ ನೀನಿಯ. ನನ್ನ ಮಗ ಮನೆಗೆ ಬರಲೇಬೇಕು. ಇಲ್ಲ ಅಂದರೆ ನೀನು ಮನೆಯಿಂದ ಒದ್ದು ಈಚೆ ಕಡೆಗೆ ಹಾಕ್ಬಿಡ್ತೀನಿ. ಇಂಥ ಆಟಗಳೆಲ್ಲ ಕಲ್ತ್ಕೊಬಿಟ್ರೆ ನಿನ್ನ ಮನೆಯಿಂದ ಈಚೆ ಕಡೆಗೆ ಹಾಕೋದೇ ನಂಗೆ ದೊಡ್ಡ ವಿಷಯ ಅಲ್ಲ. ಅದು ಸಂಸಾರ ಮುರ್ವಾದಿ ಹೋಯ್ತದೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನೆ ಇವನಿ. ಇಲ್ಲ ಅಂದಿದ್ರೆ ನೀನು ಜುಟ್ಟು ಹಿಡ್ಕೊಂಡು ಈಚೆ ಕಡೆಗೆ ಹಾಕ್ಬಿಡ್ತಿದ್ದೆ. ನಿನ್ನ ಜಾಗದಾಗ ನನ್ನ ಮಕ್ಳು ಯಾರನ್ನ ಇದ್ದಿದ್ರು ಈಚೆ ಕಡೆಗೆ ಹಾಕ್ಬಿಡ್ತಿದ್ದೆ. ಸೊಸೆ ಅಲ್ವಾ, ಮನೆಗೆ ಮಹಾಲಕ್ಷ್ಮಿ ಇದ್ದಂಗೆ ಹಂಗೆಲ್ಲ ಹಾಕ್ಬಾರ್ದು ಅಂತ ಬಾಯಿ ಮುಚ್ಕೊಂಡಿದ್ದೀನಿ. ಮನ್ಯಾಳಿ ಹಿಂಗೆ ಯಾವಾಗ ಸುಮ್ಮನಾಯ್ತೀನಿ ಅಂತ ಮಾತ್ರ ಅನ್ಕೋಬೇಡ. ಯಾವಾಗ ಬೀಳ್ತಾವ ನಿನಗೆ ಧರ್ಮದೇಟುಗಳು ಗೊತ್ತಿಲ್ಲ. ಮೊದಲು ನನ್ನ ಮಗುನ ಹೆಂಗೆ ಕರ್ಕೊಂಬಿಟ್ಟು ಬರಬೇಕು ಅನ್ನೋದನ್ನ ಮಾತ್ರ ಯೋಚನೆ ಮಾಡು. ನಿಮ್ಮ ಮಾವು ಬರೋ ಅಷ್ಟೊತ್ತಿಗೆ ಮನೆಗಿರ್ಬೇಕು ನನ್ನ ಮಗ. ನಿಮ್ಮ ಮಾಮಂಗೆಲ್ಲ ಗೊತ್ತಾಗಿ ಮರ್ಯಾದೆ ಕಳೆದ್ಬಿಟ್ರೆ ನಾನು ಸುಮ್ಮನಿರಕ್ಕಿಲ್ಲ.
ಇಲ್ಲತ್ತೆ ಇಲ್ಲತ್ತೆ ಇಲ್ಲ ಹೋಗ್ಬಿಟ್ಟು ನನ್ನ ಗಂಡನ ಕರ್ಕೊಂಬಿಟ್ಟು ಬರ್ತೀನಿ ಕಣತ್ತೆ. ಹೆಂಗನ ಮಾಡಿ ಪ್ರಾಣ ಪಣ ಇಕ್ಕಾದ್ರೂ ಪರವಾಗಿಲ್ಲ ಕರ್ಕೊಂಬಿಟ್ಟು ಬರ್ತೀನಿ. ಲೌಡಿ ಬಿಟ್ಟಿದೀನಿ, ಹಿಂಗೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ. ನನಗೆ ಗೊತ್ತಲ್ಲ ನನ್ನ ಮಕ್ಕಳು ವಿಷಯದಾಗ ನಾನು ಎಷ್ಟು ಕ್ವಾಪಿಷ್ಟೇ ಅಂತ ಹೇಳ್ಬಿಟ್ಟು. ನನ್ನ ಗಂಡನ ವಿಚಾರದಾಗ ನಾನು ಸುಮ್ಮನೆ ಆಗ್ಬಿಡ್ತೀನಿ. ನನ್ನ 3 ಜನ ಗಂಡು ಮಕ್ಳು ಅಂದ್ರೆ ನನಗೆ ಪಿರಾಣುಗಳು ನನಗೆ. ಏನಾರ ಹೆಚ್ಚಿಗಿಚ್ಚಿ ಕಮ್ಮಿ ಆಯ್ತು ಅಷ್ಟೇ, ಮುಗೀತು ಅಷ್ಟೇ ಏನಿಯ ಕತೆ ಕಿತ್ತೋದೊಳೆ. ನೆಮ್ಮದಿ ಇಲ್ಲ ಈ ಮನೆಯಾಗ, ನನಗೆ ನೆಮ್ಮದಿ ಇಲ್ಲ. ಈ ಲೌಡಿಗಳಿಂದ ನೆಮ್ಮದಿ ಇಲ್ಲ ನನಗೆ. ಸುಮ್ನಿತ್ತಾಳೆ ಅಂತ ಅನ್ಕೋಬಿಟ್ಟವ್ರೆ. ಈ ಜಯಕ್ಕ ಯಾವತ್ತೂ ಸುಮ್ಕಿರಕ್ಕಿಲ್ಲ. ಸಂಸಾರ ಮನೆ ಬಿಸಿ ಅಂತ ಬಂದ್ರೆ ಎಲ್ರೂ ಮರುವ ದಿನಗೆ ಇರ್ಬೇಕು ಈ ಮನೆಯಾಗೆ. ಉಸ್ಸಾರ ನನ್ನ ಮಗ ವಾಪಸ್ ಬರ್ಬೇಕು. ನನ್ನ ನಿನ್ನು ಗೆಲ್ಲಲಾರೆ ತಿಳಿದು ಚಲವೇತಕ್ಕೆ ಅತ್ತೆ ಎದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಪದ್ದುಯಿಂದ ಸೋಲೋಕೆ ಆಸೆ ನಿನಗೆ. ಟೊಯ್ 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 ಟೊಯ್. ಲೇ ಪದ್ದಿ ಮನಿಯಾಳಿ, ಏನೇ ಇದೆಲ್ಲನೂ ಹತ್ತೆ ತಗೋ ಕೊನೆಗೆ ಹೊಡಿಸ್ಬಿಟ್ಟಲೆ ನನಗೆ. ಮತ್ತೆ ನಾನು ರಾಧಕ್ಕನ ಮನೆಗೆ ಹೋಗ್ಬಿಟ್ಟು ನಾನು ಗಂಡನ ಬಗ್ಗೆ ಇಲ್ದಿರೋದೆಲ್ಲ ಫಿಟ್ಟಿಂಗ್ ಇಟ್ಬಿಟ್ಟು ಈ ಮನೆ ಮಾನ ಮರ್ವದಿ ಎಲ್ಲ ಕಳಿಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಈ ಮನೆ ಮಾನ ಮರ್ವದಿ ಎಲ್ಲ ಕಳಿತಿದ್ದೀನ. ರಾಧಕ್ಕನ ಸಂಸಾರ ಕಿತ್ತಾಕ್ಬೇಕು ಅಂತ ಹೇಳ್ಬಿಟ್ಟು ಮಾಸ್ಟರ್ ಪ್ಲಾನ್ ಮಾಡ್ತಿದ್ದೀನ ನಾನು. ಅವಳ ಸಂಸಾರ ನೋಡ್ದಾಕ್ತಾ ಇದ್ದೀನ, ಈ ಮನೆ ಮಾನ ಮರ್ವದಿ ಕಳಿತಿದ್ದೀನ. ನೀನೇ ತಾನೇ ಹೇಳಿದ್ದು ಅತ್ತೆ ಹತ್ರ. ಹೀಗೆ ನೀನ್ ಮಾಡ್ತಿರೋದೇನು? ಯವ್ವ ಅದನ್ನೇ ಸೇಡಾಗಿ ಮಡಿಕೊಬಿಟ್ಟು ಹಿಂಗೆಲ್ಲನೂ ಮಾಡ್ತಾ ಇದ್ದೀಗೇನೆ ಪದ್ದಿ. ಇದಕ್ಕೆ ನಿಂಗೆ ಸರಿಯಾಗಿ ತಿರ್ಸ್ಕತೀನಿ, ನೋಡ್ತಾ ಇರು ಸೇಡ ಹೆಂಗ್ ತಿರ್ಸ್ಕತೀನಿ ಅಂತ ಹೇಳ್ಬಿಟ್ಟು ರಿವೆಂಜ್ ತಗತೀನಿ ನಿನ್ ಮೇಲೆ. ಅದಕ್ಕೆ ಕಂಡೆ ಅರ್ಥ ಮಾಡ್ಕೊಳ್ಳಿ ಅಂತ ಹಾಡು ಹೇಳ್ತಿರೋದು. ನನ್ನ ನಿನ್ನ ಗೆಲ್ಲಲಾರೆ ತಿಳಿದು ಚಲವೇತಕ್ಕೆ ಪದ್ದು ಎದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ. ಗೊತ್ತಾಯ್ತಾ? ನನ್ನ ಮುಂದೆ ಗೆಲ್ಲಕ್ಕೆ ಸಾಧ್ಯನೇನಿಯ ಇಲ್ಲ. ಈ ಪದ್ದು ಅಂದ್ರೆ ಸುಮ್ಮನೆ ಅಲ್ಲ, ಅಷ್ಟೊಂದು ಒಳ್ಳೆಯವಳಲ್ಲ ಈ ಪದ್ದು. ಕ್ರಿಮಿನಲ್. ಕಾಲೇಜ ಇದ್ದಾಗಿಂತ ಆಟಗಳೆಲ್ಲ ಬೇಜಾನ್ ಆಡ್ಕೊಂಡೆ ಇಲ್ಲಿಗೆ ಬಂದಿರೋದು ಕಣಕ್ಕ. ಬರ್ಲೆ ಬಾಯ್ ಟಾಟಾ. ಯವ್ವ ಮನಿಯಾಳಿ ಸೇಡ್ ಇಕ್ಕಂಡು ಮಾಡ್ತಾವಳೆ ಇದೆಲ್ಲನೂ. ಇವಳು ಒಳ್ಳೆ ಕ್ರಿಮಿನಲ್ ಅನ್ನಿಸ್ತದೆ. ಇವಳಿಗೊಂದು ಗತಿ ಕಾಣಿಸ್ಬೇಕು.